ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾ ವೆರಿ ಡಿಲಿಷಿಯಸ್ ಆಗಿ ಈಸಿಯಾಗಿ ಮಾಡುವಂಥ ಟೊಮೆಟೊ ಚಟ್ನಿನ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಒಂದು ಬಾಳ್ಗಿಗೆ ನಾನು 7ರಿಂದ 8 ಹಸೆ ಮೆಣಸಿನ್ಕಾಯಿ ಹಾಕ್ಕೊಂಡು ಫಸ್ಟ್ ಅದನ್ನು ಡ್ರೈ ಫ್ರೈ ಮಾಡ್ಕೋತೀನಿ. 2 ನಿಮಿಷ ಡ್ರೈ ಹುರ್ಕೋತೀನಿ. ಆಮೇಲೆ ಅದಕ್ಕೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿ ಫುಲ್ ಫ್ರೈ ಆಗೋ ಮಟ್ಟ ಫ್ರೈ ಮಾಡ್ಕೋತೇನಂತ. ಮೆಣಸಿನ್ಕಾಯಿ ಚಲೋತ್ನಂಗೆ ಫ್ರೈ ಆದಮೇಲೆ ಸೈಡಿಗೆ ಒಂದು ಪ್ಲೇಟ್ನಾಗ ಅವನ್ನ ತೆಗೆದು ಇಟ್ಕೊಳ್ಳೋಣ. ಮತ್ತು ಅದೇ ಬಾಳ್ಗಿಗಿನ ಈಗ ನಾನು ಇನ್ನೊಂದು ಚಮಚದಷ್ಟು ಎಣ್ಣೆ ಹಾಕೋತೀನಿ. ಈಗ ಇದಕ್ಕೆ ದೊಡ್ಡದಾಗಿ ಹೆಚ್ಕೊಂಡಂಥ 2 ಟೊಮೆಟೊನ ಹಾಕೋತೇನಂತ. ಸೊ ಟೊಮೆಟೊನು ಫುಲ್ ಹಣ್ಣಾಗೋ ಮಟ್ಟ ಈಗ ಹುರಿಯೋಣಂತ. ಟೊಮೆಟೊ ಹಾಕ್ಕೊಂಡು 2 ನಿಮಿಷ ಅದನ್ನು ಫಸ್ಟ್ ಹುರ್ಕೋತೀನಿ. ಆಮೇಲೆ ಅದಕ್ಕೆ ನಾನು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋತೇನಂತ. ನೆಕ್ಸ್ಟ್ ಇದಕ್ಕೆ 1 ಗಿರ್ದ ಚಮಚದಷ್ಟು ನಾನು ಅರ್ಶಿನ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋತೇನೆ ಈಗ. ಸೊ ಉಪ್ಪು ಈಗ ಹಾಕೊಳ್ಳೋದ್ರಿಂದ ನೀರು ಬಿಟ್ಟು ಟೊಮೆಟೊ ಚಲೋತ್ನಂಗೆ ಫ್ರೈ ಆಗ್ತಾವಂಥೇಳಿ ನಾನು ಈಗ ಉಪ್ಪು ಹಾಕೀನಿ. ನೆಕ್ಸ್ಟ್ ಇದಕ್ಕೆ ಮ್ಯಾಲೆ ಒಂದು ಮುಚ್ಚಳ ಮುಚ್ಕೊಂಡು ಟೊಮೆಟೊ ಫುಲ್ ಹಣ್ಣಾಗೋ ಮಟ್ಟ ಈಗ ನಾವು ಫ್ರೈ ಮಾಡ್ಕೊಳ್ಳೋಣಂತ. ಒಂದು ಸೈಡ ನಾನು ಟೊಮೆಟೊ ಬೇಯಿಸ್ಕೊಳಕಿಟ್ಟೀನಿ. ಈ ಕಡೆ ಸೈಡ ನಾನು ಒಂದು ಕುಟಾಣಿಗೆ ಇಲ್ಲೇ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪಿ ಸುಲಿದ ಹಾಕ್ಕೊಂಡೀನಿ. ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ಫೈನಾಗಿ ನಾನು ಕುಟ್ಕೋತೇನಂತ. ನೀವು ಇದನ್ನು ಒಳ್ಳೊಳಗನ ಕೊಟ್ಟು ಮಾಡಿರಿ, ಟೇಸ್ಟ್ ಡಿಫ್ರೆಂಟಾಗಿ ಭಾರಿ ಟೇಸ್ಟಾಗಿ ಬರ್ತೈತಿ. ಇನ್ ಕೇಸ್ ನೀವು ಟೈಮ್ ಇಲ್ಲ ಅಂದ್ರೆ ಮಿಕ್ಸಿನಾಗೂ ಮಾಡ್ಕೋಬೋದು. ಬರ್ರಿ ಇದನ್ನು ಫುಲ್ ನಾನು ಪೇಸ್ಟ್ ಗತೆ ಮಾಡ್ಕೊಂಡು ನಿಮಗೆ ಸಿಗ್ತೇನಂತ. ಸೊ ನೋಡಿರಿ, ನಾ ಇದನ್ನು ಪೇಸ್ಟ್ ಕತೆ ಮಾಡ್ಕೊಂಡು ರೆಡಿ ಆಗೈತಿ. ಈಗ ನಾನು ಮೊದಲ ಏನು ಫ್ರೈ ಮಾಡಿ ಇಟ್ಕೊಂಡಂಥ ಹಸಿ ಮೆಣಸಿನ್ಕಾಯಿ ಇದ್ವಲ್ಲ ಅವನು ಕೂಡ ಈಗ ಇದಕ್ಕೆ ಹಾಕ್ಕೊಂಡು ಮೆಣಸಿನ್ಕಾಯಿ ಬೆಳ್ಳುಳ್ಳಿನೂ ಕೂಡ ಇನ್ನೊಂದು ರೌಂಡ ನಾನು ಚಲೋತ್ನಂಗೆ ಕುಟ್ಕೋತೇನಂತ. ಸೊ ಮೆಣಸಿನ್ಕಾಯಿನೂ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡೇನು ನೋಡ್ರಿ. ಈಗ ಬರ್ರಿ ಇದನ್ನು ಒಂದು ಬೌಲಿಗೆ ತಗೊಳ್ಳೋಣಂತ. ಕುಟ್ಕೊಂಡಿರೋದನ್ನೆಲ್ಲ ನಾ ಈ ಥರ ಒಂದು ಬೌಲಿಗೆ ತಕ್ಕೊಂಡೇನಿ. ಬರ್ರಿ ಈಗ ಟೊಮೆಟೊ ಬೆಂದವನ್ನ ನೋಡೋಣಂತ. ಟೊಮೆಟೊ ನೋಡ್ರಿ ಎಷ್ಟು ಮಸ್ತ್ ಬೆಂದ ರೆಡಿ ಆಗೈತಿ. ನಾ ಈಗ ಇದನ್ನು ಒಂಚೂರು ನಾನು ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇದನ್ನು ಇಲ್ಲೇ ಬಾಳ್ಗೆ ಒಳಗನ ಸ್ಮ್ಯಾಶ್ ಮಾಡ್ಕೋತೇನಂತ. ಒಂದು ಸ್ಮ್ಯಾಶರ್ ಹೆಲ್ಪ್ಲೆ ನಾನು ಸ್ಮ್ಯಾಶ್ ಮಾಡ್ಕೋತೀನಿ. ನೀವು ಬೇಕಂದ್ರೆ ಇದನ್ನು ಒಳಗೂ ರುಬ್ಕೋಬೋದು ಅಥವಾ ಮಿಕ್ಸಿನೂ ಮಾಡ್ಕೋಬೋದು. ಇದು ಫುಲ್ ಹಣ್ಣಾಗಿರೋದ್ರಿಂದ ನಾ ಇದ್ರೊಳಗನ ಇದನ್ನು ಫುಲ್ ಚಲೋತ್ನಂಗೆ ಸ್ಮ್ಯಾಶ್ ಮಾಡ್ಕೊಳತ್ತೀನಿ. ಚಲೋತ್ನಂಗೆ ಸ್ಮ್ಯಾಶ್ ಮಾಡಿದ್ಮೇಲೆ ನಾ ಹುಣಸೆಯನ್ನು ಮೊದಲು ನೆನೆಸಿಟ್ಕೊಂಡಿದ್ದೆ. ಅದರದ್ದು ರಸನ ಇದಕ್ಕೆ ಅಂದ್ರೆ 3ರಿಂದ 4 ಚಮಚದಷ್ಟು ಹುಣಸೆ ರಸನ ಇದಕ್ಕೆ ಹಾಕ್ಕೊಂಡು ಚಲೋತ್ನಂಗೆ ನಾನು ಮಿಕ್ಸ್ ಮಾಡ್ಕೋತೇನಂತ. ಈಗ ಟೊಮೆಟೊ ಮಿಕ್ಸ್ಚರ್ ರೆಡಿ ಆಗೈತಿ. ಬರ್ರಿ ಈಗ ಖಾರದ್ದೇನು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಇದನ್ನು ಹಾಕ್ಕೊಳ್ಳೋಣಂತ. ಸ್ಮ್ಯಾಶ್ ಮಾಡಿದ್ದ ಟೊಮೆಟೊ ಮಿಕ್ಸ್ಚರ್ನ ನಾನು ಈ ಖಾರದ ಮಿಕ್ಸ್ಚರ್ ಜೊತೆ ಹಾಕ್ಕೊಳತ್ತೀನಿ. ಖಾರದ ಮಿಕ್ಸ್ಚರ್ ಜೊತೆ ಟೊಮೆಟೊ ಮಿಕ್ಸ್ಚರ್ ಚಲೋತ್ನಂಗೆ ಮಿಕ್ಸ್ ಆಗೋವಂಗೆ ಮಿಕ್ಸ್ ಮಾಡ್ಕೊರಿ. ನೆಕ್ಸ್ಟ್ ಇದಕ್ಕೆ ಸಾಲ್ಟನ್ನು ಟೇಸ್ಟ್ ನೋಡಿರಿ, ಸಾಲ್ಟ್ ಬೇಕಿದ್ರೆ ಆ್ಯಡ್ ಮಾಡ್ಕೊರಿ. ಈಗ ನಾನು ಸಣ್ಣದಾಗಿ ಹೆಚ್ಕೊಂಡಂಥ 1 ಉಳ್ಳಾಗಡ್ಡಿನ ಇದಕ್ಕೆ ಹಾಕ್ಕೊಳತ್ತೀನಿ. ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡಿ ಸಾಲ್ಟ್ನ ಟೇಸ್ಟ್ ಮಾಡಿ ನಾವು ಬಿಸಿ ಅನ್ನದ ಜೊತೆನೂ ಸರ್ವ್ ಮಾಡ್ಬೋದು, ರೊಟ್ಟಿ ಚಪಾತಿ ಪೂರಿ ಜೊತೆನೂ ಈ ಚಟ್ನಿನ ಸರ್ವ್ ಮಾಡ್ಬೋದು. ಭಾರಿ ಮಸ್ತ್ ಅಂದ್ರೆ ಭಾರಿ ಮಸ್ತಾಗಿ ಟೇಸ್ಟ್ ಬರ್ತೈತೆ ನೋಡಿರಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಡಿಲಿಷಿಯಸ್ ಆಗಿರುವಂಥ ಟೊಮೆಟೊ ಚಟ್ನಿ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ, ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ನನ್ನ ವೀಡಿಯೋಸ ಲೈಕ್ ಮಾಡೋದ್ರಿಂದ ಭಾಳ ಜನರ ಮಟ್ಟ ರೀಚ್ ಆಗ್ತಾವೆ. ಥ್ಯಾಂಕ್ ಯು.